ಬೃಂದಾ ಅವರು ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ರಿ. ಅಫ್ಕೋರ್ಸ್ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಬರ್ತಾ ಇದೆ. ಹಾಗಾಗಿ ಈ ಸಿನಿಮಾದ ಮೂಲಕ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಈ ಹಬ್ಬವನ್ನು ಅಂತ? ಯಾಕಂದರೆ ಒಂದೊಂದು ಸಿನಿಮಾ ರಿಲೀಸ್ ಆಗುವಾಗಲೂ ಕೂಡ ಅದೊಂಥರ ಸೆಲೆಬ್ರೇಷನ್ನೇ. ಸೊ ಇದನ್ನ ಎರಡು ಕಂಪೇರ್ ಮಾಡೋದಾದ್ರೆ ಹೆಂಗಿದು ಸ್ಪೆಷಲ್ ಈ ಸಿನಿಮಾ ಅಂತ? ಐ ಗೆಸ್ ನಮಗೆ ಪ್ರತಿ ರಿಲೀಸು ಕೂಡ ಹಬ್ಬನೇನೆ. ಇಟ್ ಇಸ್ ಎಂಟೈರ್ಲಿ ಟ್ರೂ. ಬಿಕಾಸ್ ಈಗ ನಾವು ನಿಮ್ಮ ಮುಂದ್ಗಡೆ ನಾವು ಇಬ್ರು ಕಾಣಿಸ್ತಾ ಇದೀವಿ ಅಷ್ಟೇ, ಬಟ್ ನಮ್ಮ ಹಿಂದ್ಗಡೆ ಒಂದು ದೊಡ್ಡ ಬಳಗನೇ ಇದೆ ನಮ್ದು. ದರ್ ಇಸ್ ಅ ಹೋಲ್ ವಿಲೇಜ್ ಈ ಸಿನಿಮಾಗೋಸ್ಕರ ಹಗಲು ರಾತ್ರಿ ಅಂತ ಕಷ್ಟಪಟ್ಟಿರ್ತಾರೆ. ಆ್ಯಂಡ್ ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ರಿಲೀಸ್ ಅಂತ ಬಂದಾಗ ಆ ಸಿನಿಮಾ ಮಾಡೋದೇನೆ ನಾವು ಪ್ರೇಕ್ಷಕರಿಗೋಸ್ಕರ. ಆ್ಯಂಡ್ ಅದನ್ನ ಅವ್ರ ತನಕ ಮುಟ್ಟಿಸ್ತಾ ಇದೀವಿ ಅಂತ ಅಂದಾಗ ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಆಗಿ ನಮಗೆ ಮತ್ತೆ ಯಾವುದೂ ಇಲ್ಲ. ದೀಪಾವಳಿ ಈಗ ಬರ್ತಾ ಇದೆ, ಬಟ್ ಈ ಸತಿ ನನ್ಗೆ ಸೆಲೆಬ್ರೇಟ್ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಶೂಟ್ ಇದೆ. ಬಟ್ ಐ ಗೆಸ್ ಅದೇ ದೀಪಾವಳಿಯನ್ನ ನಾನು ನವೆಂಬರ್ 21ಕ್ಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಜೊತೆಗೆ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಜೊತೆಗೆ ಸೆಲೆಬ್ರೇಟ್ ಮಾಡ್ತೀನಿ. ರೈಟ್, ನೀವ್ ಹೇಳ್ಬೇಕಂಗಿದ್ರೆ ನಾನು ಹೇಳ್ತಾ ಇದ್ದೆ ಹಬ್ಬ ಅಂದ್ರೆ ಸೆಲೆಬ್ರೇಷನ್. ನೀವು ಹೇಳ್ತಾ ಇದ್ರಿ ಎಲ್ಲ ಒಂದ್ ಕಡೆ ಸೇರ್ತೀವಿ, ಒಂದ್ ಒಳ್ಳೆ ಊಟ ಮಾಡ್ತೀವಿ ಅಂತ ಹೇಳಿ. ಎವ್ರಿ ಸಿನಿಮಾ ರಿಲೀಸ್ ಆಗೋದು ನಾನು ಹೇಗೆ ಬೃಂದಾ ಅವ್ರಿಗೆ ಕೇಳ್ತೆ ಅದೇ ರೀತಿ ರಿಲೀಸಿಂಗ್ ಅನ್ನೋದು ಒಂದು ರೀತಿ ಸೆಲೆಬ್ರೇಷನ್ ಆಗಿರುತ್ತೆ. ಹಾಗಾಗಿ ಸಿನಿಮಾ ಹತ್ರ ಬರ್ತಿದ್ದಂಗೆ ರಾತ್ರಿ ನಿದ್ದೆ ಬರೋಲ್ಲ, ಏನಾಗುತ್ತೋ ಏನೋ ಅಂದ್ರೆ ಎಲ್ಲರೂ ಶ್ರಮ ಪಟ್ಟು ಕೆಲಸ ಮಾಡಿ ಎಕ್ಸಾಮ್ ಬರ್ದಿದೀವಿ ಈಗ ರಿಸಲ್ಟ್ ಗೋಸ್ಕರ ಹೋಗ್ತಾ ಇರುತ್ತೆ. ನನಗೆ ಖಂಡಿತವಾಗ್ಲೂ ಹಬ್ಬ ಒಂಥರ ಸ್ಟ್ರೆಸ್ ಆಂಗ್ಸೈಟಿ ನೋಡ್ಬೇಕು. ಮತ್ತೊಂದ್ಸಲ ಮೀಟ್ ಆಗ್ಬೇಕಂಗಿದ್ರೆ ನನಗೆ ಹೇಳ್ಕೊತಾ ಇರ್ತೀನಿ, ಇಲ್ಲ ಏನಾಗಲ್ಲ, ತೊಂದರೆ ಇಲ್ಲ, ಪರವಾಗಿಲ್ಲ, ಬಟ್ ಆದ್ರೂ ಕೇಳಲ್ಲ. ನೀವು BCom ಓದಿದ್ದ? ಮತ್ತೆ ಟೆನ್ಷನ್ ಜಾಸ್ತಿ. ನೀವು BCom ಓದಿದ್ರೆ ಕಾಮ್ ಆಗ್ತಿದ್ರೆ. ವಾಟ್ ಅ ಜೋಕ್. PJ seriously slow class.